Hi everyone, welcome back to NJ Classroom. Dear students, in this video we are going to discuss about the class 12 answered physics chapter number 13 nuclei. In this part of the video we mainly discuss about some important concept. Basically first we are go for mass energy equivalence. Secondly, electron hole, the definition of the electron hole, and mass defect, how to calculate the mass defect. Okay, finally what is the meaning of the packing fractions, so how it varies from nuclei to nuclei. The last one is the binding energy and specific binding energy or binding energy per nucleon. So myself Jagdish Narayan, teaching physics and mathematics. So if you are not subscribed NJ Classroom, please subscribe NJ Classroom, watch the video completely and share the video. If you like the video, please press the like button. Mass energy relation. So what is the meaning of the mass energy relation? Einstein explains mass converted into energy and energy converted into mass. So by famous equation E is equal to mc square. So mass ಇಲ್ಲಿ ಎನರ್ಜಿ ಆಗಿ ಕನ್ವರ್ಟ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಎನರ್ಜಿನೂ ಕೂಡ ಮಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಬೈ ಯೂಸಿಂಗ್ ದಿ ಫಾರ್ಮುಲಾ ವಿ ಕ್ಯಾನ್ ಕ್ಯಾಲ್ಕುಲೇಟ್ ವಾಟ್ ಈಸ್ ದಿ ಅಮೌಂಟ್ ಆಫ್ ದಿ ಎನರ್ಜಿ ರಿಲೀಸ್ ಇಫ್ ಎಮ್ ಅಮೌಂಟ್ ಆಫ್ ದ ಮಾಸ್ ಇಸ್ ಕನ್ಸಿಡರ್ಡ್. ದಟ್ ಈಸ್ ವಾಟ್ Einstein mass energy equivalence relation E is equal to mc square. ಇಲ್ಲಿ ಅಂದರೆ what is the amount of the energy? M is nothing but mass, C is the velocity of the light in free space. So that is what is called the mass energy equivalence. Let us go for the example for the mass energy relation. So students, ಮೊದಲ ಎಕ್ಸಾಂಪಲ್ ತಗೊಳ್ಳೋದಾದರೆ ಎಲೆಕ್ಟ್ರಾನ್ ಪಾಸಿಟ್ರಾನ್ ಅನಿಲೇಷನ್. ಅನಿಲೇಷನ್ ಅಂದರೆ ಇಲ್ಲಿ ಎಲೆಕ್ಟ್ರಾನ್ ಮತ್ತು ಪಾಸಿಟ್ರಾನ್ ಸೇರಿಕೊಂಡು ಎನರ್ಜಿ ಆಗಿ ಅಪಿಯರ್ ಆಗುತ್ತೆ. ಎಲೆಕ್ಟ್ರಾನ್ ಮತ್ತು ಪಾಸಿಟ್ರಾನ್ ಮೆಟೀರಿಯಲ್ ಪಾರ್ಟಿಕಲ್ ದೇ ಹ್ಯಾವ್ ಎ ಸರ್ಟನ್ ಮಾಸ್. ಸೊ ಅವೆರಡು ಹನಿಲೇಟ್ ಆಗಿ 2 ಗಾಮಾ ಫೋಟಾನ್ಸು ಪ್ರೊಡ್ಯೂಸ್ ಆಗುತ್ತೆ. ಅರೌಂಡ್ ದಿ ಎನರ್ಜಿ 511 ಕಿಲೋ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ದೇ ಮೂವ್ ಬಿಗ್ಯಾನ್ ಟು ಇನ್ ಆಪೋಸಿಟ್ ಡೈರೆಕ್ಷನ್ ಇನ್ ಆರ್ಡರ್ ಟು obey the conservation of the angular momentum. So according to the law of conservation of the energy, ಇಲ್ಲಿ mass of the electron positron appear in the form of the gamma photons energy nearly 511 kilo electron volt. So second example ಅಂದರೆ pair productions. ಇಲ್ಲಿ pair productions of what? So ಇಲ್ಲಿ gamma photons ಇಲ್ಲಿ ನಿಮಗೆ ಎಲೆಕ್ಟ್ರಾನ್ ಮತ್ತು ಪಾಸಿಟ್ರಾನ್ ಪೇರನ್ನು ಪ್ರೊಡ್ಯೂಸ್ ಮಾಡ್ತಾ ಇದೆ. ಇಫ್ ದ ಗಾಮಾ ಫೋಟಾನ್ ಮೂವ್ಸ್ ನಿಯರ್ ಅನ್ ಅಟಾಮಿಕ್ ಮಾಸ್, ಒಂದು ಅಟಾಮಿಕ್ ನ್ಯೂಕ್ಲಿಯಸ್ ಹತ್ರ ಗಾಮಾ ಫೋಟಾನ್ಸು ಪಾಸ್ ಆಗ್ತಿದ್ದಾಗೆ ಆ ಎನರ್ಜಿ ಆಫ್ ದ ಫೋಟಾನ್ ಡಿಸಪಿಯರ್ ಆಗಿ ಎಲೆಕ್ಟ್ರಾನ್ ಪಾಸಿಟ್ರಾನ್ ಪೇರ್ ಆಗಿ ಪ್ರೊಡ್ಯೂಸ್ ಆಗುತ್ತೆ. ಅದಕ್ಕೆ ನಾವೇನಂತ ಕರೆಯೋದು ಪೇರ್ ಪ್ರೊಡಕ್ಷನ್ಸ್ ಅಂತ ಕರೆಯೋದು. ಸೊ ದ ಫೋಟಾನ್ಸ್ ಎನರ್ಜಿ ಕನ್ವರ್ಟೆಡ್ ಇಂಟು ಪಾರ್ಟಿಕಲ್ ಮಾಸ್ ಇನ್ ಅಕಾರ್ಡೆನ್ಸ್ ವಿತ್ ದಿ ಐನ್ಸ್ಟೈನ್ ಮಾಸ್ ಎನರ್ಜಿ ಈಕ್ವಲೆನ್ಸ್. ಈ ಎರಡು ಎಕ್ಸಾಂಪಲ್ಸನ್ನು ನಾವು ಮಾಸ್ ಎನರ್ಜಿ ಈಕ್ವಲೆನ್ಸ್ಗೆ ಕೊಡ್ಬೋದಾಗಿದೆ. ಸೊ ನೆಕ್ಸ್ಟ್ ವಿ ಗೋ ಫಾರ್ ದಿ ಎಲೆಕ್ಟ್ರಾನ್ ವೋಲ್ಟ್. ವಾಟ್ ದಿ ಮೀನಿಂಗ್ ಆಫ್ ದಿ ಎಲೆಕ್ಟ್ರಾನ್ ವೋಲ್ಟ್? ಸೊ ಡಿಯರ್ ಸ್ಟೂಡೆಂಟ್ಸ್, we know that when a 1 volt potential difference is applied to an electron, otherwise if the electron in 1 volt potential difference, electron is a charged particle, electron on the charged particle, ಅದು ಎಲೆಕ್ಟ್ರಿಕ್ ಫೀಲ್ಡ್ ಒಳಗಡೆ ಏನಾಗುತ್ತೆ, ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಸೊ ಫೋರ್ಸನ್ನು ಎಕ್ಸ್ಪೀರಿಯನ್ಸ್ ಮಾಡ್ತಿದೆ, ಇಟ್ ಈಸ್ ನಥಿಂಗ್ ಬಟ್ ಆಕ್ಸಲರೇಟೆಡ್ ಅಂಡ್ ದೆನ್ ವೆಲಾಸಿಟಿ ಆಫ್ ದ ಎಲೆಕ್ಟ್ರಾನ್ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿರ್ತಕ್ಕಂಥ ಎಲೆಕ್ಟ್ರಾನ್ ಸೊ ಟುವರ್ಡ್ಸ್ ದಿ ಪಾಸಿಟಿವ್ ಮೂವ್ ಆದರೆ 1 ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿನ ಅದೇನು ಮಾಡ್ಕೊಳ್ಳುತ್ತೆ, ಗೈನ್ ಮಾಡ್ಕೊಳ್ಳುತ್ತೆ. ದಿಸ್ ಈಸ್ ವಾಟ್ ಈಸ್ ನಥಿಂಗ್ ಬಟ್ the energy gained by the electron in 1 volt potential difference is called the electron volt. So 1 electron volt ಎಷ್ಟು ಎನರ್ಜಿನ ಗೈನ್ ಮಾಡ್ಕೊಳ್ಳುತ್ತೆ ಅಂತ ನೋಡೋದಾದರೆ ಇಟ್ ಇಸ್ ಈಕ್ವಲ್ ಟು 1.602. how much? 1.602 into 10 to the power of minus 19. 1.602 into 10 to the power of minus 19 ಜೋಲ್ಸ್ ಅಷ್ಟು ಎನರ್ಜಿನ ಅದು ಪ್ರೊಡ್ಯೂಸ್ ಮಾಡ್ಕೊಳತ್ತೆ. ಸೊ ಅಥವಾ ಅಕ್ವೈರ್ ಮಾಡ್ಕೊಳತ್ತೆ. ವಾಟ್ ದ ಎನರ್ಜಿ ಈಕ್ವಲೆನ್ಸ್ ಆಫ್ ದಿ 1 ಅಟಾಮಿಕ್ ಮಾಸ್ ಯೂನಿಟ್? ಎಲೆಕ್ಟ್ರಾನ್ ವೋಲ್ಟಲ್ಲಿ ನಾವು 1 ಅಟಾಮಿಕ್ ಮಾಸ್ ಯೂನಿಟ್ ಹೇಳೋದಾದರೆ ಇಟ್ ಈಸ್ ಈಕ್ವಲ್ ಟು 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ಕನ್ವರ್ಟ್ ಆಗಿರುತ್ತೆ ಅಂತ. ಸೊ ಇದು 1 ಅಟಾಮಿಕ್ ಮಾಸ್ ಯೂನಿಟ್ ಇಸ್ ನಥಿಂಗ್ ಬಟ್ ದ ಮಾಸ್. ಸೊ ಇಫ್ ಯು ಕನ್ವರ್ಟ್ ಇನ್ ಟು ದಿ ಅಕಾರ್ಡಿಂಗ್ ಟು ಇ ಈಸ್ ಈಕ್ವಲ್ ಟು mc ಸ್ಕ್ವೇರ್ ಫಾರ್ಮುಲಾ, ಎಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ? 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ಪ್ರೊಡ್ಯೂಸ್ ಆಗುತ್ತೆ. ಸೊ ಎಲೆಕ್ಟ್ರಾನ್ ವೋಲ್ಟನ್ನು ನಾವು ಯೂನಿಟ್ ಆಫ್ ದಿ ಎನರ್ಜಿ ಆಗಿ ನ್ಯೂಕ್ಲಿಯರ್ ಮಾಸ್ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಅಥವಾ ನ್ಯೂಕ್ಲಿಯರ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಕಾಮನ್ ಆಗಿ ಬಳಸ್ತಾ ಇರತಕ್ಕಂಥ ಯೂನಿಟ್ ಆಗಿದೆ. ಸೊ ಹಾಗಾಗಿ ಇದನ್ನು ನೀವು ಚೆನ್ನಾಗಿ ತಿಳ್ಕೊಂಡಿರಬೇಕು. ಸೊ ನೆಕ್ಸ್ಟ್ ವಿ ಗೋ ಫಾರ್ ದಿ ಮಾಸ್ ಡಿಫೆಕ್ಟ್. ಸೊ ಡಿಯರ್ ಸ್ಟೂಡೆಂಟ್ಸ್, ಬಿಫೋರ್ ಗೋಯಿಂಗ್ ಟು ನೋ ವಾಟ್ ಇಸ್ ದ ಡೆಫಿನೇಷನ್ ಆಫ್ ದ ಮಾಸ್ ಡಿಫೆಕ್ಟ್, ಫಸ್ಟ್ ಲೆಟ್ ಅಸ್ ಕನ್ಸಿಡರ್ ಹೀಲಿಯಂ ನ್ಯೂಕ್ಲಿಯಸ್. ಹೀಲಿಯಂ ನ್ಯೂಕ್ಲಿಯಸ್ ಅಂದ ತಕ್ಷಣ ನಮಗೆಲ್ಲ ಗೊತ್ತಿದೆ. ಸೊ ಅದರೊಳಗಡೆ ಎಷ್ಟು ಪ್ರೋಟಾನ್ಸ್ ಇರುತ್ತೆ? 2 ನಂಬರ್ ಆಫ್ ದಿ ಪ್ರೋಟಾನ್ಸ್ ಇರುತ್ತೆ. ಎಷ್ಟು ನಂಬರ್ ಆಫ್ ದಿ ಎಲೆಕ್ಟ್ರಾನ್ಸ್ ಇರುತ್ತೆ? 2 ನಂಬರ್ ಆಫ್ ದಿ ನ್ಯೂಟ್ರಾನ್ಸ್ ಇರುತ್ತೆ. ಎಲೆಕ್ಟ್ರಾನ್ಸ್ ಹೊರಗಡೆ ಇರುತ್ತೆ, ಸಾರಿ. ಸೊ ಇಲ್ಲಿ ನೀವು 2 ಹೀಲಿಯಂ 4 ಅಂತ ಬರಿತಾವೆ. ಸೊ ಇಲ್ಲಿ 2 ಪ್ರೋಟಾನ್ಸ್ ಇರುತ್ತೆ, 2 ನ್ಯೂಟ್ರಾನ್ಸ್ ಇರುತ್ತೆ. ಇಲ್ಲಿ ನಾವು ಏನು ಮಾಡಿದ್ದೇವೆ, 2 ಪ್ರೋಟಾನ್ಸ್ ಮತ್ತು 2 ನ್ಯೂಟ್ರಾನ್ಸನ್ನು ಸಪ್ರೇಟ್ ಆಗಿ ತೊಗೋಣ. ಸೊ ನಾವು ಗೋ ಫಾರ್ ದ ಮಾಸ್. ಮಾಸ್ ಆಫ್ ದ ಹೀಲಿಯಂ ನ್ಯೂಕ್ಲಿಯಸ್ ಇಸ್ ಈಕ್ವಲ್ ಟು 4.003 ಅಟಾಮಿಕ್ ಮಾಸ್ ಯೂನಿಟ್. ಅದೇ ನೀವು 1 ಪ್ರೋಟಾನ್ಸ್ ತೆಗೆದುಕೊಳ್ಳೋದಾದರೆ 1.00728 ಅಟಾಮಿಕ್ ಮಾಸ್ ಯೂನಿಟ್ ಇರುತ್ತೆ. 1 ನ್ಯೂಟ್ರಾನನ್ನು ಕನ್ಸಿಡರ್ ಮಾಡಿದ್ರೆ 1.00867
ಅಟಾಮಿಕ್ ಮಾಸ್ ಯೂನಿಟ್ ಇರುತ್ತೆ. ಟೋಟಲಿ 2 ಪ್ರೋಟಾನ್ಸ್ ಮತ್ತು 2 ನ್ಯೂಟ್ರಾನ್ಸ್ದು ಮಾಸನ್ನು ಕ್ಯಾಲ್ಕುಲೇಟ್ ಮಾಡೋದಾದರೆ ಇಟ್ ಇಸ್ ಈಕ್ವಲ್ ಟು 4.0139 ಅಟಾಮಿಕ್ ಮಾಸ್ ಯೂನಿಟ್ ಇರುತ್ತೆ. ಸೊ ಲುಕ್ ಅಟ್ ದಿ ಮಾಸ್ ಆಫ್ ದಿ ಆಲ್ಫಾ ನ್ಯೂಕ್ಲಿಯಸ್. ಸೊ ದಟ್ ಈಸ್ ಆಲ್ಫಾ ಪಾರ್ಟಿಕಲ್ ಆರ್ ಹೀಲಿಯಂ ನ್ಯೂಕ್ಲಿಯಸ್. ಲುಕ್ ಅಟ್ ದಿ ಮಾಸ್ ಆಫ್ ದ 2 ಪ್ರೋಟಾನ್ಸ್ ಆ್ಯಂಡ್ 2 ನ್ಯೂಟ್ರಾನ್ಸ್ ಇಂಡಿವಿಜುವಲಿ. ಸೊ ದ ಮಾಸ್ ಆಫ್ ದ 2 ಪ್ರೋಟಾನ್ಸ್ 2 ನ್ಯೂಟ್ರಾನ್ಸ್ ನೀವು ಸಪ್ರೇಟಾಗಿ ಕ್ಯಾಲ್ಕುಲೇಟ್ ಮಾಡ್ಕೊಂಡಿದಾರಲ್ಲ ಅದು ಯಾವಾಗಲೂ ಹೆಚ್ಚಿರುತ್ತೆ ಕಂಪೇರ್ಡ್ ಟು ದಿ ಮಾಸ್ ಆಫ್ ದ ಹೀಲಿಯಂ ನ್ಯೂಕ್ಲಿಯಸ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ದ ಡಿಫ್ರೆನ್ಸ್ ಈಸ್ ಈಕ್ವಲ್ ಟು 0.0289 ಅಟಾಮಿಕ್ ಮಾಸ್ ಯೂನಿಟ್ ಇರುತ್ತೆ. ಸೊ ನೀವು ಹೀಲಿಯಂ ನ್ಯೂಕ್ಲಿಯಸನ್ನು ಒಂದೇ ಸಲ ಮೆಷರ್ ಮಾಡೋದಾದರೆ ಮಾಸನ್ನು 4.003 ಅಟಾಮಿಕ್ ಮಾಸ್ ಯೂನಿಟ್ ಬರುತ್ತೆ. ಅದೇ ಹೀಲಿಯಂ ನ್ಯೂಕ್ಲಿಯಸ್ ಇರ್ತಕ್ಕಂಥ 2 ಪ್ರೋಟಾನ್ಸ್ 2 ನ್ಯೂಟ್ರಾನ್ಸನ್ನು ಸಪ್ರೇಟಾಗಿ ಮಾಸನ್ನು ಕಂಡುಹಿಡ್ಕೊಂಡು ಆ್ಯಡ್ ಮಾಡಿದ್ರೆ ನಿಮಗೆ 4.0319 ಅಟಾಮಿಕ್ ಮಾಸ್ ಯೂನಿಟ್ ಇರುತ್ತೆ. ಸೊ ಹಾಗಾಗಿ ಸೊ ಇಫ್ ದೇರ್ ಈಸ್ ಎ ಡಿಫ್ರೆನ್ಸ್, ವಾಟ್ ಈಸ್ ದ ಡಿಫ್ರೆನ್ಸ್? 0.0289. ಈ ಡಿಫ್ರೆನ್ಸ್ಗೆ ನಾವು ಮಾಸ್ ಡಿಫೆಕ್ಟ್ ಅಂತ ಕರೆಯೋದು. ಸೊ ವಾಟ್ ಇಸ್ ದ ಸಿಂಪಲ್ ಡೆಫಿನೇಷನ್? ದ ಡೆಫಿನೇಷನ್ ಆಫ್ ದ ಮಾಸ್ defect is nothing but the difference between the sum of the masses of the constituent nucleons of a nucleus and the mass of the nucleus is called the mass defect. So the formula for the mass defect ಏನಿರುತ್ತೆ? delta m is the symbol of the mass defect. ZMP, Z is nothing but atomic number. Z ಅಂದರೆ number of protons, ಇದು mass defect simple delta m. Z ಅಂದರೆ ಎಷ್ಟು number of protons ಇದೆ into mass of the each proton. ಎಷ್ಟು number of the neutrons ಇದೆ? a minus z number of the neutrons ಇರುತ್ತೆ ಒಂದು ನ್ಯೂಕ್ಲಿಯಸ್ ಒಳಗಡೆ. ಸೊ ಪ್ರತಿಯೊಂದು ಮಾಸ್ ಎಮ್ ಎನ್ ಇರುತ್ತೆ ನ್ಯೂಟ್ರಾನ್ಸ್ದು. ಸೊ ಅದನ್ನು ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇದು ನಿಮಗೆ ಟೋಟಲಿ ಮಾಸ್ ಆಫ್ ದ ಆಲ್ ನ್ಯೂಕ್ಲಿಯಸ್ ದಟ್ ಪ್ರೆಸೆನ್ಸ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಮೈನಸ್ ನ್ಯೂಕ್ಲಿಯರ್ ಮಾಸ್. ಸೊ ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ದಿ ಕ್ಯಾಲ್ಕುಲೇಷನ್ ಆಫ್ ದ ಮಾಸ್ ಡಿಫೆಕ್ಟ್. ಸೊ ಝಡ್ ಈಸ್ ನಥಿಂಗ್ ಬಟ್ ಆಲ್ರೆಡಿ ಹೇಳಿದ್ದೇವೆ. ಸೊ ಮಾಸ್ ಡಿಫೆಕ್ಟನ್ನು ನಾವು ಯಾವಾಗಲೂ ಅಟಾಮಿಕ್ ಮಾಸ್ ಯೂನಿಟಲ್ಲಿ ಹೇಳ್ತಾ ಹೋಗ್ತವೆ. ಸೊ ಎಷ್ಟು ಅಟಾಮಿಕ್ ಮಾಸ್ ಯೂನಿಟ್ ಮಾಸ್ ಡಿಫರೆನ್ಸ್ ಇದೆ ಅಂತ ಈಗ ಆಲ್ರೆಡಿ ನಾವು ಹೀಲಿಯಂ ನ್ಯೂಕ್ಲಿಯಸಲ್ಲಿ ಹೇಳೋದಾದರೆ ಹೀಲಿಯಂ ನ್ಯೂಕ್ಲಿಯಸಲ್ಲಿ ಎಷ್ಟು ಮಾಸ್ ಡಿಫೆಕ್ಟ್ ಬಂದು ಹೋಗಿದೆ? ಸೊ ಹೀಲಿಯಂ ನ್ಯೂಕ್ಲಿಯಸಲ್ಲಿ ಎಷ್ಟು ಮಾಸ್ ಡಿಫೆಕ್ಟ್ ಬಂದೋಗಿದೆ ಅಂದರೆ ಡೆಲ್ಟಾ ಎಮ್ ಇಸ್ ಈಕ್ವಲ್ ಟು 0.0289 ಅಟಾಮಿಕ್ ಮಾಸ್ ಯೂನಿಟ್ ಅಷ್ಟು ಏನಾಗಿದೆ ಮಾಸ್ ಡಿಫೆಕ್ಟ್ ಅಬ್ಸರ್ವ್ ಮಾಡ್ತಾ ಇದ್ದೀವಿ ಅಂತ. ಸೊ ಈ ರೀತಿ ನೀವು ಯಾವುದೇ ಒಂದು ನ್ಯೂಕ್ಲಿಯಸನ್ನು ಕನ್ಸಿಡರ್ ಮಾಡ್ಕೊಳ್ಳಿ, ಆ ನ್ಯೂಕ್ಲಿಯಸ್ದು ಮಾಸ್ ಡಿಫೆಕ್ಟನ್ನು ನಾವು ಆರಾಮಾಗಿ ಕಂಡುಹಿಡಿಬೋದಾಗಿದೆ. ಸೊ ನೆಕ್ಸ್ಟ್ ವಿ ಗೋ ಟು ಪ್ಯಾಕಿಂಗ್ ಫ್ರಾಕ್ಷನ್. ವಾಟ್ ಇಸ್ ದ ಮೀನಿಂಗ್ ಆಫ್ ದ ಪ್ಯಾಕಿಂಗ್ ಫ್ರಾಕ್ಷನ್? ವೈ ವಿ ಹ್ಯಾವ್ ಟು ಯೂಸ್ ದ ಪ್ಯಾಕಿಂಗ್ ಫ್ರಾಕ್ಷನ್? ಸೊ ಡಿಯರ್ ಸ್ಟೂಡೆಂಟ್ಸ್, ಇನ್ ಆರ್ಡರ್ ಟು ಎಕ್ಸ್ಪ್ರೆಸ್ ದಿ ಅಟಾಮಿಕ್ ಮಾಸ್, ದ ಡಿವಿಯೇಷನ್ ಆಫ್ ದಿ ಅಟಾಮಿಕ್ ಫ್ರಮ್ ಮಾಸ್ ದಿ ಮಾಸ್ ನಂಬರ್. ಸೊ ಆ್ಯಕ್ಚುಲಿ ಸೊ ನೀವು ಎಷ್ಟು ಅಟಾಮಿಕ್ ಮಾಸ್ ಇದೆ, ಮಾಸ್ ನಂಬರ್ ಎಷ್ಟಿದೆ ಅಂತ, ಎಷ್ಟು ಡಿವಿಯೇಷನ್ಸನ್ನು ನಾವು ಅಬ್ಸರ್ವ್ ಮಾಡ್ಬೋದು ಅನ್ನೋದಕ್ಕೆ ನಾವು ಪ್ಯಾಕಿಂಗ್ ಫ್ರಾಕ್ಷನ್ಸ್ ಅಂತ ಕರಿತವೆ. ಇಟ್ ಈಸ್ ಡಿಫೈನ್ಡ್ ಆಸ್ ದ ರೇಷಿಯೋ ಬಿಟ್ವೀನ್ ದ ಮಾಸ್ ಡಿಫೆಕ್ಟ್ ಆ್ಯಂಡ್ ದ ಮಾಸ್ ನಂಬರ್ ಈಸ್ ಕಾಲ್ಡ್ ದಿ ಪ್ಯಾಕಿಂಗ್ ಫ್ರಾಕ್ಷನ್. ನಮಗೆ ಮಾಸ್ ಡಿಫೆಕ್ಟ್ ಡೆಲ್ಟಾ ಎಮ್ ಅಂತ ಗೊತ್ತಿದೆ, ಮಾಸ್ ನಂಬರ್ ಎ ಅಂತ ಗೊತ್ತಿದೆ. ಹಾಗಾಗಿ ಹೌ ಟು ಕ್ಯಾಲ್ಕುಲೇಟ್ ದಿ packing fraction? It is the ratio of delta m by a. Delta m is what? Delta m is the mass defect, a is the mass number. That is the ratio of the mass defect to the mass number is called the packing fraction. Let us go to know what is the value, possible values of the packing fraction. So dear students, packing fraction so negative value ಇರುತ್ತೆ, ಇಲ್ಲ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ, ಅಥವಾ ಝೀರೋ ವ್ಯಾಲ್ಯೂ ಕೂಡ ಇರುತ್ತೆ. ಯಾವಾಗ ಝೀರೋ ವ್ಯಾಲ್ಯೂ ಇರುತ್ತೆ? ಯಾವಾಗ ಝೀರೋ ವ್ಯಾಲ್ಯೂ ಇರುತ್ತೆ? ನ್ಯೂಕ್ಲಿಯರ್ ಮಾಸ್ ಮತ್ತು ಎಲ್ಲ ನ್ಯೂಕ್ಲಿಯಸ್ ಮಾಸ್ ನೀವು ಕನ್ಸಿಡರ್ ಮಾಡಿದ್ರೆ ಈಕ್ವಲ್ ಆಗಿದ್ದಾಗ ಅವಾಗ ಏನಾಗಿರುತ್ತೆ? ಪ್ಯಾಕಿಂಗ್ ಫ್ರಾಕ್ಷನ್ಸು ಝೀರೋ ಇರುತ್ತೆ. ಸೊ ಯೂಶ್ವಲಿ ನಾವೀಗ ಉದಾಹರಣೆಗೆ ಕಾರ್ಬನ್ 612 ತೆಗೆದುಕೊಂಡ್ರೆ ಕಾರ್ಬನಲ್ಲಿ ಪ್ಯಾಕಿಂಗ್ ಫ್ರಾಕ್ಷನ್ಸು ಝೀರೋ ಇರುತ್ತೆ. ಝೀರೋ ಪ್ಯಾಕಿಂಗ್ ಫ್ರಾಕ್ಷನ್ಸ್ ಅಬ್ಸರ್ವ್ಡ್ ಇನ್ ಎಲಿಮೆಂಟ್ಸ್ ವೇರ್ ಐಸೋಟ್ರೋಪಿಕ್ ಮಾಸ್ is equal to the mass number. Next, negative value of the packing fractions ಎಲ್ಲಿ ಅಬ್ಸರ್ವ್ ಮಾಡ್ತೇವೆ ಅಂತ ಹೇಳಿದ್ರೆ, ಸೊ ಎಲ್ಲಿ ಬೈಂಡಿಂಗ್ ಎನರ್ಜಿ ಇರುತ್ತೆ, ಸೊ ಬೈಂಡಿಂಗ್ ಎನರ್ಜಿ ಎಲ್ಲಿ ಮಾಸ್ ಡಿಫೆಕ್ಟ್ ಇರುತ್ತೆ ಅಲ್ಲಿ ನೆಗೆಟಿವ್ ಪ್ಯಾಕಿಂಗ್ ಫ್ರಾಕ್ಷನ್ಸನ್ನು ಅಬ್ಸರ್ವ್ ಮಾಡ್ತವೆ. ಸೊ ಆವಾಗ ನ್ಯೂಕ್ಲಿಯೈ ಸ್ಟೇಬಲ್ ನ್ಯೂಕ್ಲಿಯೈ ಆಗಿರುತ್ತೆ. ಆವಾಗ ನಮಗೆ ಬೈಂಡಿಂಗ್ ಎನರ್ಜಿ ಬೇಕಾಗುತ್ತೆ ಇನ್ ಆರ್ಡರ್ ಟು ಡಿವೈಡ್ ದಿ ನ್ಯೂಕ್ಲಿಯಾನ್ಸ್ from the nucleus. So positive ವ್ಯಾಲ್ಯೂ ಆಫ್ ದ ಪ್ಯಾಕಿಂಗ್ ಫ್ರಾಕ್ಷನ್ಸ್ ಎಲ್ಲಿ ಅಬ್ಸರ್ವ್ ಮಾಡ್ತೇವೆ ಅಂದರೆ ಅನ್ಸ್ಟೇಬಲ್ ನ್ಯೂಕ್ಲಿಯಸಲ್ಲಿ ಅಬ್ಸರ್ವ್ ಮಾಡ್ತೇವೆ. ಅನ್ಸ್ಟೇಬಲಲ್ಲಿ ಪಾಸಿಟಿವ್ ವ್ಯಾಲ್ಯೂ ಇರುತ್ತೆ. ಸೊ ಆವಾಗ ಆಟೋಮೆಟಿಕಲಿ ಏನಾಗುತ್ತೆ? ಫಿಷನ್ ಮತ್ತು ಫ್ಯೂಷನ್ ಪ್ರಾಸೆಸ್ಸು ಟೇಕ್ಸ್ ಪ್ಲೇಸ್ ಆಗುತ್ತೆ. ಈ ರೀತಿ ನಾವು ಪ್ಯಾಕಿಂಗ್ ಫ್ರಾಕ್ಷನ್ಸು ಯಾವಾಗ ಪಾಸಿಟಿವ್ ಇರುತ್ತೆ, ಯಾವಾಗ ನೆಗೆಟಿವ್ ಇರುತ್ತೆ, ಯಾವಾಗ ಝೀರೋ ವ್ಯಾಲ್ಯೂ ಇರುತ್ತೆ ಅನ್ನೋದನ್ನು ತಿಳ್ಕೊಬೋದು. ಸೊ ಪ್ಯಾಕಿಂಗ್ ಫ್ರಾಕ್ಷನ್ ತಿಳ್ಕೊಳ್ಳೋದ್ರಿಂದ ವಿ ಕ್ಯಾನ್ ಈಸಿಲಿ ಅಬ್ಸರ್ವ್ ದ ಡಿವಿಯೇಷನ್ ಆಫ್ ದಿ ಅಟಾಮಿಕ್ ಮಾಸ್ ಫ್ರಮ್ ದ ಮಾಸ್ ನಂಬರ್. ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ಒನ್ ಈಸ್ ದಿ
binding energy. So what is the binding energy? How to calculate the binding energy? So dear student, let us consider a nucleus. ಇಲ್ಲೊಂದು ನ್ಯೂಕ್ಲಿಯಸ್ ಅನ್ನು ಕನ್ಸಿಡರ್ ಮಾಡ್ಕೊಂಡಿದ್ದಾವೆ. ಆ ನ್ಯೂಕ್ಲಿಯಸ್ ಒಳಗಡೆ 3 ನಂಬರ್ ಆಫ್ ದಿ ಪ್ರೋಟಾನ್ಸು ಮತ್ತು 3 ನಂಬರ್ ಆಫ್ ದಿ ನ್ಯೂಟ್ರಾನ್ಸು ಎಕ್ಸಿಸ್ಟ್ ಆಗಿದೆ. ಇಷ್ಟು ಸೇರಿ ಒಂದು ನ್ಯೂಕ್ಲಿಯಸ್ ಫಾರ್ಮೇಷನ್ಸ್ ಆಗಿದೆ. ನಾನೇನು ಮಾಡಬೇಕು, ಈಗ ಈ ನ್ಯೂಕ್ಲಿಯಸನ್ನು ಡಿವೈಡ್ ಮಾಡಬೇಕು. ಸೊ ಡಿವೈಡ್ ಮಾಡಬೇಕಾದ್ರೆ ಬ್ರೇಕ್ ಮಾಡಬೇಕಾದ್ರೆ ಬ್ರೇಕ್ ಮಾಡಬೇಕಂದ್ರೆ ಸಪ್ರೇಟ್ ಮಾಡಬೇಕು. ಎಲ್ಲ ನ್ಯೂಕ್ಲಿಯಸ್ ಅಂದರೆ ಪ್ರೋಟಾನ್ಸು ನ್ಯೂಟ್ರಾನ್ಸನ್ನು ಸಪ್ರೇಟ್ ಮಾಡಬೇಕು. ಸೊ ಸಪ್ರೇಟ್ ಮಾಡಬೇಕಾದ್ರೆ ವಿ ಮಸ್ಟ್ ಸಪ್ಲೈ ದ ಎನರ್ಜಿನ ಕೊಡ್ತಿದ್ದಾಗೆ ನ್ಯೂಕ್ಲಿಯಸನ್ನು ಏನು ಮಾಡುತ್ತೆ, ಅಲ್ಲಿ ಬ್ರೇಕಪ್ ಮಾಡುತ್ತೆ ಇಂಟು ಇಟ್ಸ್ ನ್ಯೂಕ್ಲಿಯಾನ್ಸ್. ದಿಸ್ ಈಸ್ ವಾಟ್ ಈಸ್ ಕಾಲ್ಡ್ ಆಸ್ ದಿ ಬೈಂಡಿಂಗ್ ಎನರ್ಜಿ. ಸೊ ಇಲ್ಲೇನಾಗ್ತಾ ಇದೆ, ನ್ಯೂಕ್ಲಿಯಸ್ಗೆ ಎನರ್ಜಿನ ಸಪ್ಲೈ ಮಾಡಿದಾಗ ಸೊ ನ್ಯೂಕ್ಲಿಯಸ್ ಒಳಗಡೆ ಇರ್ತಕ್ಕಂಥ ಎಲ್ಲ ನ್ಯೂಕ್ಲಿಯನ್ಸು ಸಪ್ರೇಟ್ ಆಗುತ್ತೆ. ಸೊ ಇದಕ್ಕೆ ನಾವು ಬೈಂಡಿಂಗ್ ಎನರ್ಜಿ ಅಂತ ಕರಿತೇವೆ. ಸೊ ವಾಟ್ ಇಸ್ ದ ಸಿಂಪಲ್ ಡೆಫಿನೇಷನ್ ಆಫ್ ದ ಬೈಂಡಿಂಗ್ ಎನರ್ಜಿ? ದ ಟೋಟಲ್ ಎನರ್ಜಿ ರಿಕ್ವೈರ್ಡ್ ಟು ಬ್ರೇಕ್ ಅಪ್ ಎ ನ್ಯೂಕ್ಲಿಯಸ್ ಇಂಟು ಇಟ್ಸ್ ಕಾನ್ಸ್ಟಿಟ್ಯೂಯೆಂಟ್ ನ್ಯೂಕ್ಲಿಯಾನ್ಸ್ ಈಸ್ ಕಾಲ್ಡ್ ದಿ ಬೈಂಡಿಂಗ್ ಎನರ್ಜಿ ಆಫ್ ದ ನ್ಯೂಕ್ಲಿಯಸ್. ಸೊ ಒಂದು ನ್ಯೂಕ್ಲಿಯಸ್ಗೆ ಎಷ್ಟು ಎನರ್ಜಿ ಕೊಡ್ತಾ ಇದ್ದೀವಿ ಇನ್ ಆರ್ಡರ್ ಟು ಬ್ರೇಕ್ ಇಟ್ ಇಂಟು ದಿ ಸಪ್ರೇಟೆಡ್ ನ್ಯೂಕ್ಲಿಯಸ್ ಅಂದರೆ ಪ್ರೋಟಾನ್ಸ್ ಮತ್ತು ನ್ಯೂಟ್ರಾನ್ಸನ್ನು ಸಪ್ರೇಟ್ ಮಾಡೋದಕ್ಕೆ ಒಟ್ಟು ಎಷ್ಟು ಟೋಟಲ್ ಎನರ್ಜಿನ ನೀವು ಕೊಡ್ತಾ ಇದ್ದೀರೋ ಅಥವಾ ರಿಕ್ವೈರ್ಡ್ ಇದೆಯೋ ಅದಕ್ಕೆ ನಾವು ಬೈಂಡಿಂಗ್ ಎನರ್ಜಿ ಅಂತ ಕರಿತೇವೆ. ಸೊ ಹೌ ಟು ಕ್ಯಾಲ್ಕುಲೇಟ್ ದಿ ಬೈಂಡಿಂಗ್ ಎನರ್ಜಿ? ಇಟ್ ಈಸ್ ಸಿಂಪ್ಲಿ ಈಕ್ವಲ್ ಟು ದ ಮಾಸ್ ಡಿಫೆಕ್ಟ್, ಎನರ್ಜಿ ಈಕ್ವಲೆಂಟ್ ಆಫ್ ದ ಮಾಸ್ ಡಿಫೆಕ್ಟ್. ಅಂದರೆ EB is nothing but the binding energy. So what is the mass defect observed in any nucleus? It is nothing but delta M. If you multiply C square into the mass defect, we get the binding energy value of the particular nucleus. ಈ ರೀತಿ ನಾವು ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಷನ್ಸನ್ನು ಮಾಡ್ಬೋದು. ಸೊ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಷನ್ಸನ್ನು ನಿಮಗೆ ನ್ಯೂಮರಿಕಲ್ ಪ್ರಾಬ್ಲಮ್ಸಲ್ಲೂ ಕೂಡ ಬರುತ್ತೆ. ಬೈಂಡಿಂಗ್ ಎನರ್ಜಿ ಆಫೆಗೆ ಯಾವುದೋ ಒಂದು ನ್ಯೂಕ್ಲಿಯಸನ್ನು ಕೊಡ್ತಾರೆ, ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳ್ತಾರೆ. ಆಗ ನೀವು ಬೈಂಡಿಂಗ್ ಎನರ್ಜಿ ಫಾರ್ಮುಲಾ ಅಂದರೆ ಡೆಲ್ಟಾ ಎಮ್ ಸಿ ಸ್ಕ್ವೇರ್. ನಿಮಗೆ ಡೆಲ್ಟಾ ಎಮ್ ಅಂದರೆ ಇನ್ ಟರ್ಮ್ಸ್ ಆಫ್ ಅಟಾಮಿಕ್ ಮಾಸ್ ಯೂನಿಟ್, ಈಕ್ವಲೆಂಟ್ ಇನ್ ಟರ್ಮ್ಸ್ ಆಫ್ ಎನರ್ಜಿ ಗೊತ್ತಿದ್ರೆ 1 ಅಟಾಮಿಕ್ ಮಾಸ್ ಆಲ್ರೆಡಿ ಹೇಳಿದ್ದೇವೆ. 1 AMU is equal to 931 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ಇರುತ್ತೆ. 1 ಎಲೆಕ್ಟ್ರಾನ್ ವೋಲ್ಟ್ ಇಸ್ ಈಕ್ವಲ್ ಟು 1.6 ಇಂಟು 10⁻⁻19 ಜೋಲ್ ಇರುತ್ತೆ. ಸೊ ಇವೆರಡು ಫ್ಯಾಕ್ಟರ್ಸ್ ನಿಮಗೆ ಗೊತ್ತಿದ್ರೆ ಆರಾಮಾಗಿ ಎನರ್ಜಿನ ಎನಿ ಟೈಪ್ ಆಫ್ ದ ನ್ಯೂಕ್ಲಿಯಸ್ ಬೈಂಡಿಂಗ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡ್ಬೋದು. ಸೊ ಡಿಯರ್ ಸ್ಟೂಡೆಂಟ್ಸ್, ಲೆಟ್ ಅಸ್ ಗೋ ಫಾರ್ ದ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಥಿಂಗ್ ಈಸ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಆರ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್. ಸೊ ಡಿಯರ್ ಸ್ಟೂಡೆಂಟ್ಸ್, ಆಲ್ರೆಡಿ ಗೊತ್ತಿದೆ ನ್ಯೂಕ್ಲಿಯಸ್ಗೆ ಬೈಂಡಿಂಗ್ ಎನರ್ಜಿನ ಅಂದರೆ ಎನರ್ಜಿನ ಸಪ್ಲೈ ಮಾಡ್ತಿದ್ದಾಗ ಏನಾಗುತ್ತೆ, ನ್ಯೂಕ್ಲಿಯನ್ಸು ಸಪ್ರೇಟ್ ಆಗುತ್ತೆ. ಸೊ ಅಂದರೆ ಎಷ್ಟು ನಂಬರ್ ಆಫ್ ಪ್ರೋಟಾನ್ಸ್ ಎಷ್ಟು ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ ಎಲ್ಲ ಸಪ್ರೇಟ್ ಆಗಿ ಹೋಗ್ಬಿಡತ್ತೆ. ಸೊ ನೀವು ಯಾವುದಾದ್ರೂ ಒಂದು ನ್ಯೂಕ್ಲಿಯನ್ ಅಂದರೆ ಪ್ರೋಟಾನ್ ಆಗಿರ್ಬೋದು ಅಥವಾ ನ್ಯೂಟ್ರಾನ್ ಆಗಿರ್ಬೋದು ಸಪ್ರೇಟ್ ಮಾಡೋದಕ್ಕೆ ಒಂದು ವಾಟ್ ಈಸ್ ದಿ ಆ್ಯಾವರೇಜ್ ಎನರ್ಜಿ ಗಿವನ್, ದ್ಯಾಟ್ ಈಸ್ ಕಾಲ್ಡ್ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಥವಾ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್. ಪರ್ಟಿಕ್ಯುಲರ್ಲಿ ಈಗ ಉದಾಹರಣೆಗೆ ಈ ನ್ಯೂಕ್ಲಿಯಸ್ ಒಳಗಡೆ 6 ನಂಬರ್ ಆಫ್ ದಿ ನ್ಯೂಕ್ಲಿಯನ್ಸ್ ಇದೆ. ಟೋಟಲಿ ಎಲ್ಲ 6 ನ್ಯೂಕ್ಲಿಯನ್ಸನ್ನು ಸಪ್ರೇಟ್ ಮಾಡೋದಕ್ಕೆ ಎಷ್ಟು ಎನರ್ಜಿ ಸಪ್ಲೈ ಮಾಡಿದ್ರೋ ದಟ್ ಈಸ್ ಕಾಲ್ಡ್ ದಿ ಬೈಂಡಿಂಗ್ ಎನರ್ಜಿ. ಪ್ರತಿಯೊಂದು ನ್ಯೂಕ್ಲಿಯನ್ಸ್ಗೆ ಎಷ್ಟೆಷ್ಟು ಎನರ್ಜಿ ಕೊಟ್ಟಿದ್ದೀರಾ ದಟ್ ಈಸ್ ಕಾಲ್ಡ್ ಆ್ಯಾವ್ರೇಜ್. ನೀವೇನು ಮಾಡಬೇಕು, ಪ್ರತಿಯೊಂದಕ್ಕೂ ಎಷ್ಟೆಷ್ಟು ಎನರ್ಜಿನ ಕೊಟ್ಟಿದ್ದೀರಾ ಅನ್ನೋದನ್ನು ನೋಟ್ ಮಾಡಬೇಕು. ಸೊ ಈಗ ಉದಾಹರಣೆಗೆ 8 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಕೊಟ್ಟಿರ್ತೀರ, ಡಿವೈಡೆಡ್ ಬೈ ನಂಬರ್ ಆಫ್ ಎಷ್ಟು 6 ಇದೆ, ಡಿವೈಡೆಡ್ ಬೈ ಮಾಡೋದು ದಟ್ ಇಸ್ ಕಾಲ್ಡ್ 6 ಇಸ್ ನಥಿಂಗ್ ಮತ್ತು ಮಾಸ್ ನಂಬರ್. ಸೊ ಟೋಟಲ್ ಮಾಸ್ ನಂಬರ್ ಬೈಂಡಿಂಗ್ ಎನರ್ಜಿಯಿಂದ ಮಾಸ್ ನಂಬರನ್ನು ಡಿವೈಡ್ ಮಾಡಿದ್ರೆ ನಿಮಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಗೊತ್ತಾಗುತ್ತೆ. ಸೊ ದಟ್ ಈಸ್ ವಾಟ್ ಈಸ್ ದಿ ಸಿಂಪಲ್ ಫಾರ್ಮುಲಾ ಟು ಕ್ಯಾಲ್ಕುಲೇಟ್ ದಿ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ. ದ ರೇಷಿಯೋ ಆಫ್ ದ ಬೈಂಡಿಂಗ್ ಎನರ್ಜಿ ಆಫ್ ಎ ನ್ಯೂಕ್ಲಿಯಸ್ to its mass number is called the specific binding energy or binding energy per nucleon. So how to calculate the specific binding energy? It is simply binding energy per nucleon. ಅಂದರೆ ಮಾಸ್ ನಂಬರ್. ಸೊ ಬೈಂಡಿಂಗ್ ಎನರ್ಜಿ ಗೊತ್ತಿದೆ, EB is the binding energy. ಸೊ A is the mass number, that is EB divided by A is called the binding energy. That is per nucleon. EBN binding energy per nucleon ಅಂತ ಹೇಳ್ತವೆ. ಅದು ಕೂಡ ಅಟಾಮಿಕ್ ಮಾಸ್ ಯೂನಿಟ್ ಎಲ್ಲ ಇರುತ್ತೆ. ಸೊ ಈ ರೀತಿ ನೀವು ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆ್ಯಾವರೇಜ್, ಸೊ ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ದಿ ಆ್ಯಾವರೇಜ್ ಎನರ್ಜಿ ಎಷ್ಟು ಪ್ರತಿಯೊಂದು ನ್ಯೂಕ್ಲಿಯನ್ಗೆ, ಅದು ಪ್ರೋಟಾನ್ ಆಗಿರ್ಬೋದು ಅಥವಾ ಇದು ನ್ಯೂಟ್ರಾನ್ ಆಗಿರ್ಬೋದು ಸಪ್ರೇಟ್ ಮಾಡೋದಕ್ಕೆ ಎಷ್ಟು ನೀವು ಎನರ್ಜಿ ಆ್ಯಾವರೇಜ್ ಆಗಿ ಒಂದು ನ್ಯೂಕ್ಲಿಯನ್ಗೆ ಕೊಡ್ತಿರೋ ಅದು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಆಗಿರುತ್ತೆ. ಲೆಟ್ ಅಸ್ ಗೋ ಫಾರ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಈಸ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕರ್ವ್. ಸೊ ಇಲ್ಲಿ ನೀವು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕರ್ವನ್ನು ಡ್ರಾ ಮಾಡಬೇಕು ಫಾರ್ ಡಿಫ್ರೆಂಟ್ ಮಾಸ್ ನಂಬರ್. ನೀವು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕ್ಯಾಲ್ಕುಲೇಟ್ ಮಾಡಿದ್ರೆ ಎಲ್ಲ ಅವೈಲಬಲ್ ಮಾಸ್ ನಂಬರ್ಸ್ಗೆ ಇಟ್ ಈಸ್ ನಾಟ್ ಸೇಮ್, ಇಟ್ ಈಸ್ ಡಿಫ್ರೆಂಟ್ ಫಾರ್ ಡಿಫ್ರೆಂಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಫಾರ್ ಡಿಫ್ರೆಂಟ್ ಮಾಸ್ ನಂಬರ್. ನೀವು ಸ್ಟಾರ್ಟಿಂಗ್ ಫ್ರಮ್ ಹೈಡ್ರೋಜನಿಂದ ಯುರೇನಿಯಂವರೆಗೆ ಎಲ್ಲ ನ್ಯೂಕ್ಲಿಯಸ್ಗೂ ಕೂಡ ಬೈಂಡಿಂಗ್ ಎನರ್ಜಿ
ಎನರ್ಜಿ ಪರ್ ನ್ಯೂಕ್ಲಿಯನ್ ಕ್ಯಾಲ್ಕುಲೇಟ್ ಮಾಡಿ. ಸೊ ಕೆಲವೊಂದು ನ್ಯೂಕ್ಲಿಯಸ್ಗೆ ತುಂಬ ಕಡಿಮೆ ಇರುತ್ತೆ, ಕೆಲವೊಂದು ನ್ಯೂಕ್ಲಿಯಸ್ಗೆ ತುಂಬ ಜಾಸ್ತಿ ಇರುತ್ತೆ. ಸೊ ಈ ರೀತಿ ವೇರಿಯೇಷನ್ಸನ್ನು ಅಬ್ಸರ್ವ್ ಮಾಡ್ತೇವೆ. ಹಾಗಾಗಿ ಮಾಸ್ ನಂಬರ್ಗೆ ಎಗನೆಸ್ಟ್ ಆಗಿ ನೀವು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನನ್ನು ಪ್ಲಾಟ್ ಮಾಡಿದ್ರೆ ವಿ ಗೆಟ್ ಎ ಗ್ರಾಫ್ ದಟ್ ಈಸ್ ಕಾಲ್ಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕರ್ವ್. ಸೊ ಇಲ್ಲೇನು ಮಾಡಿದ್ದೇವೆ, ಮಾಸ್ ನಂಬರನ್ನು ನಾವು ಎಕ್ಸ್ ಆಕ್ಸಿಸಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದೇವೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನನ್ನು ವೈ ಆಕ್ಸಿಸಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದಾವೆ. ಸೊ ಎಕ್ಸ್ ಆಕ್ಸಿಸಲ್ಲಿ ಮಾಸ್ ನಂಬರ್ ವೇರಿ ಫ್ರಮ್ ಇನ್ ಆರ್ಡರ್ ಆಫ್ 0, 25, 50, 75 ಈ ಥರ 25 ಮಾಸ್ ನಂಬರ್ ಇಂಟರ್ವಲಲ್ಲಿ ಸ್ಕೇಲನ್ನು ತೆಗೆದುಕೊಂಡಿದ್ದಾವೆ. ಇಲ್ಲಿ 0, 2, 4, 6, 8 ಇದು ಮೆಗಾ ಎಲೆಕ್ಟ್ರಾನ್ ವೋಲ್ಟಲ್ಲಿ ಕನ್ಸಿಡರ್ ಮಾಡ್ಕೊಂಡಿದ್ದಾವೆ. ಅರ್ಥ ಆಗ್ತಾ ಇದೆಯಾ? ಮೆಗಾ ಅಂದರೆ 10⁶ EV ಎಲೆಕ್ಟ್ರಾನ್ ವೋಲ್ಟ್. 1 ಮೆಗಾ ಇಸ್ ನಥಿಂಗ್ ಬಟ್ 10⁶ ಅಂತ. ಓಕೆ, ಇಲ್ಲಿ ಬೇರೆ ಬೇರೆ ನ್ಯೂಕ್ಲಿಯಸ್ ಒಂದಷ್ಟು ಎಕ್ಸಾಂಪಲ್ಸನ್ನು ಕನ್ಸಿಡರ್ ಮಾಡಿ ಗ್ರಾಫನ್ನು ಪ್ಲಾಟ್ ಮಾಡಿದ್ದಾವೆ. ಈಗ ಉದಾಹರಣೆಗೆ ಇದು ಹೈಡ್ರೋಜನ್. ಓಕೆ, ಇದು ಹೈಡ್ರೋಜನ್ ಟ್ರೀಟಿಯಮ್, ಇಲ್ಲಿ ಲೀಥಿಯಮ್ ಇದೆ, ಇಲ್ಲಿ ಹೀಲಿಯಮ್ ಇದೆ, ಇಲ್ಲಿ ಲೀಥಿಯಮ್ ಇದೆ. ಓಕೆ, ಈ ರೀತಿ ಬೇರೆ ಬೇರೆ ನ್ಯೂಕ್ಲಿಯಸ್ಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನನ್ನು ಕ್ಯಾಲ್ಕುಲೇಟ್ ಮಾಡಿ ಸೊ ಗ್ರಾಫ್ ಮಾಡಿದ್ರೆ ಗ್ರಾಫು ಈ ರೀತಿ ಕರು ಬರುತ್ತೆ. ಇದು ಯುರೇನಿಯಂ, ಫೈನಲಿ ಯುರೇನಿಯಂ 238ಗೆ. ಸೊ ಇಲ್ಲೆಲ್ಲೋ ಫೆರಸ್ ಇದೆ, ಇದು ಐರನ್ ಫೆರಸ್ ಇದೆ, Fe ಓಕೆ 56 ಇದೆ. ಸೊ ಈ ಕರ್ವ್ ಒಪ್ಟೇನ್ ಆಗುತ್ತಲ್ಲ, ಇದಕ್ಕೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಕರ್ವ್ ಅಂತ ಕರಿತೇವೆ. ಲೆಟ್ ಅಸ್ ಗೋ ಫಾರ್ ಇಂಪಾರ್ಟೆಂಟ್ಲಿ ವಾಟ್ ಆರ್ ದ ಮೇನ್ ಓಕೆ ಫ್ಯೂಚರ್ಸ್ ಆರ್ ಸಿಗ್ನಿಫಿಕೆನ್ಸ್ ಆರ್ ಅಬ್ಸರ್ವೇಷನ್ಸ್ ಓಕೆ ವಿ ಆರ್ ಮೇಡ್ ಇನ್ ದಿಸ್ ಗ್ರಾಫ್ ದಟ್ ಇಸ್ ಕಾಲ್ಡ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಗ್ರಾಫ್. ಸೊ ಡಿಯರ್ ಸ್ಟೂಡೆಂಟ್ಸ್, ನೀವು ಬೈಂಡಿಂಗ್ ಎನರ್ಜಿ ಇನ್ ಬಿಟ್ವೀನ್ 30 to 170 ಅಬ್ಸರ್ವ್ ಮಾಡಿ. ಮಾಸ್ ನಂಬರ್ ಇನ್ ಬಿಟ್ವೀನ್ 30 ಅಂದರೆ ನಿಯರ್ಲಿ ಇಲ್ಲಿ ಅಂತ ಅನ್ಕೋಣ. ಓಕೆ, 170 ಅಂದರೆ ನಿಯರ್ಲಿ ಇಲ್ಲಿ ಅಂತ ಅನ್ಕೋಣ. ಸೊ ಇಲ್ಲಿಂದ ಇಲ್ಲಿವರೆಗೆ ನೀವು ಅಬ್ಸರ್ವ್ ಮಾಡಿದ್ರೆ ಬೈಂಡಿಂಗ್ ಎನರ್ಜಿ ಆಲ್ಮೋಸ್ಟ್ ಮೋರ್ ದೆನ್ ದಟ್ ಆಫ್ ದಿ 8 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಆ್ಯಂಡ್ ಪ್ರಾಕ್ಟಿಕಲಿ ಆಲ್ಮೋಸ್ಟ್ ಓಕೆ ಬೈಂಡಿಂಗ್ ಎನರ್ಜಿ ಫಾರ್ ನ್ಯೂಕ್ಲಿಯನ್ ಫಾರ್ ದೀಸ್ ನ್ಯೂಕ್ಲೈ ಏನಾಗಿರುತ್ತೆ, ಕಾನ್ಸ್ಟೆಂಟ್ ಆಗಿರುತ್ತೆ. ಪ್ರಾಕ್ಟಿಕಲಿ ಕಾನ್ಸ್ಟೆಂಟ್ ಫಾರ್ ಮಾಸ್ ನಂಬರ್ ಇನ್ ಬಿಟ್ವೀನ್ 30 to ಓಕೆ 170. ಇಲ್ಲಿರ್ತಕ್ಕಂಥ ಮಾಸ್ ನಂಬರ್ ಓಕೆ ಇನ್ ಬಿಟ್ವೀನ್ 30 to 170 ಒಳಗಿರ್ತಕ್ಕಂಥ ಅಷ್ಟು ಓಕೆ ಮಾಸ್ ನಂಬರ್ಗೆ ಬೈಂಡಿಂಗ್ ಎನರ್ಜಿ ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ. ಇಟ್ ಈಸ್ ಮೋರ್ ದೆನ್ ದಟ್ ಆಫ್ ದಿ 8 ಮೆಗಾ ಎಲೆಕ್ಟ್ರಾನ್ ವೋಲ್ಟನ್ನು ಅಬ್ಸರ್ವ್ ಮಾಡ್ಬೋದು. ಸೆಕೆಂಡ್ಲಿ, ಸೊ ಲೆಸ್ ದೆನ್ 30 ಓಕೆ, ಈಗ ಉದಾಹರಣೆಗೆ ಗ್ರಾಫ್ ಇಲ್ಲೇ ನೋಡಿ, ಇಲ್ಲಿ ಲೆಸ್ ದೆನ್ 30 ಇಲ್ಲಿಂದ ನೀವು ಅಬ್ಸರ್ವ್ ಮಾಡಿ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಲೆಸ್ ದೆನ್ 8 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಫಾರ್ ಮೋರ್ ದೆನ್ ಓಕೆ 170ಗಿಂತ ಜಾಸ್ತಿ ಕನ್ಸಿಡರ್ ಮಾಡ್ಕೊಳ್ಳಿ, ಎಗೈನ್ ಇಟ್ ಇಸ್ ಲೆಸ್ ದೆನ್ 8 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಇರುತ್ತೆ. ಸೊ ಇಲ್ಲಿ ಕಂಪೇರ್ ಟು ದಿ ಇನ್ ಬಿಟ್ವೀನ್ 30 to 170 ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಲೆಸ್ ದೆನ್ 30 ಮಾಸ್ ನಂಬರ್ ಆ್ಯಂಡ್ ಮೋರ್ ದೆನ್ 170 ಮಾಸ್ ನಂಬರ್ ಕಡಿಮೆ ಇರುತ್ತೆ, ಲೆಸ್ ಇರುತ್ತೆ. ಹಾಗಾಗಿ ಕಂಪೇರ್ ಟು ದಿ ಇಂಟರ್ಮೀಡಿಯೇಟ್ 30 to 170 ಕಂಪೇರ್ ಮಾಡಿದ್ರೆ ಮೋರ್ ದೆನ್ 170ಗೆ ಅಥವಾ ಲೆಸ್ ದೆನ್ 30 ಇರ್ತಕ್ಕಂಥ ನ್ಯೂಕ್ಲೈ ಸ್ಟೆಬಿಲಿಟಿ ತುಂಬ ಕಡಿಮೆ ಇರುತ್ತೆ. ಹಾಗಾಗಿ ದೇ ಆರ್ ಟು ಬಿ ಲೆಸ್ ಸ್ಟೇಬಲ್ ಅಂತ ಅಬ್ಸರ್ವ್ ಮಾಡ್ಬೋದು. ಸೊ ವಾಟ್ ದಿ ಥರ್ಡ್ ಇಂಪಾರ್ಟೆಂಟ್ ಅಬ್ಸರ್ವೇಷನ್ಸ್ ಅಂದರೆ ನಾವು ವಿ ಅಬ್ಸರ್ವ್ ಸಮ್ ಓಕೆ ಪೀಕ್ಸ್. ಇಲ್ಲೊಂದಷ್ಟು ಪೀಕ್ಸ್ ಫಾರ್ಮೇಷನ್ಸ್ ಆಗಿದೆ ನೋಡಿ, ಈಲಿಯಂ ಮತ್ತು ಕಾರ್ಬನ್ ಮತ್ತು ಆಕ್ಸಿಜನ್. ಸೊ ಯಾಕೆ ಈ ಪರ್ಟಿಕ್ಯುಲರ್ಲಿ ಇಲ್ಲೇನಾಗ್ತಾ ಇದೆ, ಸಡನ್ನಾಗಿ ಜಾಸ್ತಿ ಆಗಿದೆ, ಆಮೇಲೆ ಮತ್ತೆ ಕಡಿಮೆ ಆಗಿದೆ ನೋಡಿ. ಈಲಿಯಮ್ಗೆ ಜಾಸ್ತಿ ಇದೆ, ಅದಾದಮೇಲೆ ಲೀಥಿಯಮ್ಗೆ ಕಂಪೇರ್ ಮಾಡಿದ್ರೆ ಕಡಿಮೆ ಆಗಿದೆ. ಸೊ ಈ ರೀತಿ ಈಲಿಯಮ್ಮು, ಕಾರ್ಬನ್ನು, ಆಕ್ಸಿಜನ್ನು, ಬೆರಿಲಿಯಮ್ಮು ಈ ಥರ ನೀವು ನ್ಯೂಕ್ಲಿಯಗೆ ಓಕೆ ನೋಡಿದ್ರೆ ಈ ಪೀಕ್ಸ್ ರೆಕರಿಂಗ್ ಆಗ್ತಾ ಇದೆ. ಈ ಥರ ರೆಕರಿಂಗ್ ಪೀಕ್ಸ್ ಏನೇನು ಇಂಡಿಕೇಟ್ ಮಾಡುತ್ತೆ ಅಂದರೆ ದೀಸ್ ನ್ಯೂಕ್ಲಿಯೈ ಆರ್ ಮೋಸ್ಟ್ ಸ್ಟೇಬಲ್ ಕಂಪೇರ್ ಟು ದಿ ಓಕೆ ನೈಬರಿಂಗ್ ನ್ಯೂಕ್ಲಿಯೈ. ಅಕ್ಕಪಕ್ಕ ನ್ಯೂಕ್ಲಿಯಗೆ ಕಂಪೇರ್ ಮಾಡಿದ್ರೆ, ಈಗ ಈಲಿಯಮ್ಗೆ ಅಕ್ಕಪಕ್ಕ ನ್ಯೂಕ್ಲಿಯಗೆ ಕಂಪೇರ್ ಮಾಡಿದ್ರೆ ಈಲಿಯಮ್ ಈಸ್ ಮೋಸ್ಟ್ ಸ್ಟೇಬಲ್. ಕಾರ್ಬನ್ಗೆ ಅಕ್ಕಪಕ್ಕ ಇರ್ತಕ್ಕಂಥ ನ್ಯೂಕ್ಲಿಯಸ್ಗೆ ಈಗ ಉದಾಹರಣೆಗೆ ಇಲ್ಲಿ ನೈಟ್ರೋಜನ್ ಇದೆ, ಇಲ್ಲಿ ಲೀಥಿಯಮ್ ಇದೆ, ಲೀಥಿಯಮ್ ನೈಟ್ರೋಜನ್ ನಡುವೆ ಕಾರ್ಬನ್ ಇರುತ್ತೆ. ಬಟ್ ಕಂಪೇರ್ ಟು ದಟ್ ಓಕೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ತುಂಬ ಜಾಸ್ತಿ ಇದೆ. ಹಾಗಾಗಿ ಇವೆಲ್ಲವೂ ಕೂಡ ಸಮ್ ಸ್ಪೆಸಿಫಿಕ್ ಓಕೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಜಾಸ್ತಿ ಇರುತ್ತೆ. ಹಾಗಾಗಿ ದೀಸ್ ನ್ಯೂಕ್ಲಿಯೈ ಹ್ಯಾವ್ ಮೋಸ್ಟ್ ಸ್ಟೇಬಲ್ ಕಂಪೇರ್ ಟು ದಿ ನೈಬರಿಂಗ್ ನ್ಯೂಕ್ಲಿಯೈ ಅಂತ ಹೇಳ್ಬೋದು. ಸೊ ನಾಲ್ಕನೇದಾಗಿ ಫಾರ್ ಹೈಯರ್ ಮಾಸ್ ನಂಬರ್, ಈಗ ಉದಾಹರಣೆಗೆ ಮೋರ್ ದೆನ್ 160 ಅಂತ ಅಂದ್ಕೊಳ್ಳಿ. ಓಕೆ, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಗ್ರ್ಯಾಜುಯಲಿ ನೋಡಿ, ಇಲ್ಲಿಂದ 60ಇಂದ ಇಲ್ಲಿ ಸ್ಟಾರ್ಟ್ ಆಗ್ತಾ ಇದೆ. ಸೊ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ. ಸೊ ಇಲ್ಲಿ 56 ಐರನ್ಗೆ ಇರುತ್ತೆ. ಐರನ್ ಆದಮೇಲೆ ಏನಾಗ್ತಾ ಇದೆ, ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ನೋಡಿ ಗ್ರ್ಯಾಜುಯಲಿ ಡಿಕ್ರೀಸ್ ಆಗ್ತಾ ಇದೆ. ಡಿಕ್ರೀಸ್ ಆಗ್ತಾ 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 ಏನಾಗುತ್ತೆ, ಯುರೇನಿಯಮ್ಗೆ ಕಡಿಮೆ ಅಂದರೆ ಮಿನಿಮಮ್ ಎಷ್ಟಿರುತ್ತೆ, 7.6 ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಓಕೆ ಯುರೇನಿಯಮ್ಗೆ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ತೋರಿಸ್ತಾ ಇದೆ. ಹಾಗಾಗಿ ಯಾವಾಗ ಮಾಸ್ ನಂಬರು ಇನ್ಕ್ರೀಸ್ ಆಗ್ತಾ ಹೋಗುತ್ತೋ ಮೋರ್ ದೆನ್ ದಟ್ ಆಫ್ ದ 60, ಸೊ ಗ್ರ್ಯಾಜುಯಲಿ ನ್ಯೂಕ್ಲಿಯೈಗಳೇನಾಗ್ತಾ ಇರುತ್ತೆ, ಅನ್ಸ್ಟೇಬಿಲಿಟಿನ ತೋರಿಸ್ತಾ ಇರುತ್ತೆ. ಆಟೋಮೆಟಿಕಲಿ ಆಲ್ರೆಡಿ ನಾವು ಹೇಳ್ದಿರೋ ಹಾಗೆ ಸೊ ಇಲ್ಲಿ ಮೋರ್ ದೆನ್ 170 ಮೇಲೆ ಇರ್ತಕ್ಕಂಥ ಅಷ್ಟು ನ್ಯೂಕ್ಲಿಯೈಗೆ ಎಲ್ಲವೂ ಅನ್ಸ್ಟೇಬಲ್ ಆಗಿರುತ್ತೆ, ಅವು ರೇಡಿಯೋ ಆ್ಯಕ್ಟಿವ್ ಆಗಿರುತ್ತೆ. ತಾನಾಗೆ ಸ್ಟೆಬಿಲಿಟಿ ಕಡಿಮೆ ಇರೋದ್ರಿಂದ ದೇ ಸ್ಟಾರ್ಟ್ ಸ್ಪಾಂಟೇನಿಯಸ್ಲಿ ಎಮಿಷನ್ ಓಕೆ ರೇಡಿಯೋ ಆ್ಯಕ್ಟಿವ್ ಓಕೆ ರೇಡಿಯೇಷನ್ಸ್. ದೀಸ್ ಆರ್ ದಿ ಅಬ್ಸರ್ವೇಷನ್ಸ್ ವಿ ಮೇಡ್ ಫ್ರಮ್ ದ ಗ್ರಾಫ್
called specific binding energy curve. So coming to the point of the conclusion, why these observations we made, ಯಾಕೆ ಈ ಥರ ಅಬ್ಸರ್ವೇಷನ್ಸನ್ನು ತೋರಿಸ್ತಾ ಇದೆ, ವಾಟ್ ಇಸ್ ದ ಕನ್ಕ್ಲೂಷನ್ ಕನ್ಕ್ಲೂಷನ್ಸ್ಗೆ ಬರೋದಾದರೆ, ಸೊ ವಿ ಗೋ ಫ್ರಮ್ ದಿಸ್ graph. What are the main conclusion? The first main conclusion is nuclear force is attractive and sufficiently strong to produce the binding energy for a few mega electron volt per nucleon anta. So idu first important binding energy per nucleon curve. ಯಾಕೆ ಬೇರೆ ಬೇರೆ ನ್ಯೂಕ್ಲಿಯಗೆ ಬೇರೆ ಬೇರೆ ಬೈಂಡಿಂಗ್ ಎನರ್ಜಿ ಇದೆ ಅಂತ ಹೇಳೋದಾದರೆ, ಸೊ ಬಿಕಾಸ್ ಆಫ್ ದ ಪ್ರೆಸೆನ್ಸ್ ಆಫ್ ದಿ ನ್ಯೂಕ್ಲಿಯರ್ ಫೋರ್ಸ್ ಯಾವಾಗಲೂ ಏನಾಗಿರುತ್ತೆ, ಅಟ್ರಾಕ್ಟಿವ್ ಆಗಿರುತ್ತೆ. ಸೊ ಆ್ಯಂಡ್ ಸಫಿಷಿಯೆಂಟ್ಲಿ ಸ್ಟ್ರಾಂಗ್ ಟು ಪ್ರೊಡ್ಯೂಸ್ ದಿ ಬೈಂಡಿಂಗ್ ಎನರ್ಜಿ. ಸೊ ಆಲ್ರೆಡಿ ನಾವು ಬೈಂಡಿಂಗ್ ಎನರ್ಜಿ ಹೇಳಿದ್ವಿ, ನಾವು ಎನರ್ಜಿನ ಕೊಡಲೇಬೇಕು. ಎನರ್ಜಿ ಕೊಟ್ಟಾಗ ಮಾತ್ರ ಏನಾಗುತ್ತೆ, ನ್ಯೂಕ್ಲಿಯನ್ಸ್ ಆಗಿ ಬ್ರೇಕಪ್ ಆಗುತ್ತೆ, ಇಲ್ಲಾಂದರೆ ಇಲ್ಲ. ಹಾಗಾಗಿ ಯಾಕೆ ಅಂದರೆ ಬಿಕಾಸ್ ಆಫ್ ದ ಅಟ್ರಾಕ್ಟಿವ್ ನ್ಯೂಕ್ಲಿಯರ್ ಫೋರ್ಸ್ ದಟ್ ಎಕ್ಸಿಸ್ಟ್ ಇನ್ಸೈಡ್ ದ ನ್ಯೂಕ್ಲಿಯಸ್ ಇನ್ ಆರ್ಡರ್ ಟು ಹೋಲ್ಡ್ ದ ನ್ಯೂಕ್ಲಿಯನ್ಸ್ ಆ್ಯಂಡ್ ಪ್ರೊಡ್ಯೂಸಿಂಗ್ ಬೈಂಡಿಂಗ್ ಎನರ್ಜಿ ಇನ್ ಟರ್ಮ್ಸ್ ಆಫ್ ಫ್ಯೂ ಮೆಗಾ ಎಲೆಕ್ಟ್ರಾನ್ ವೋಲ್ಟ್ ಅಷ್ಟು ಎನರ್ಜಿ ಅದಕ್ಕೆ ಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ವಿ ಗೋ ಫಾರ್ ದಿ ಸೆಕೆಂಡ್ ಥಿಂಗ್ ಈಸ್ ಬೈಂಡಿಂಗ್ ಎನರ್ಜಿ. ನಾವು ಆಲ್ರೆಡಿ ಹೇಳ್ದಂಗೆ ಇನ್ ಬಿಟ್ವೀನ್ 30 to 170 ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ. ಯಾಕೆ ಈ ಬಿಟ್ವೀನ್ 30 to 170 ಆಲ್ಮೋಸ್ಟ್ ಕಾನ್ಸ್ಟೆಂಟ್ ಇರುತ್ತೆ ಅಂತ ಹೇಳಿದ್ರೆ, ಬಿಕಾಸ್ ಆಫ್ ದ ನ್ಯೂಕ್ಲಿಯರ್ ಫೋರ್ಸ್ ಈಸ್ ಅ ಶಾರ್ಟ್ ರೇಂಜ್ ಫೋರ್ಸ್ ಆ್ಯಂಡ್ ಇಟ್ಸ್ ಆಲ್ಸೋ ಶೋ ದಟ್ ನ್ಯೂಕ್ಲಿಯರ್ ಫೋರ್ಸ್ ಆರ್ ಸ್ಯಾಚುರೇಟೆಡ್ ಫೋರ್ಸ್. ಸೊ ನ್ಯೂಕ್ಲಿಯರ್ ಫೋರ್ಸ್ ಶಾರ್ಟ್ ರೇಂಜ್ ಆಗಿರುತ್ತೆ, ಪ್ರಾಪರ್ಟಿ ಆಫ್ ದ ನ್ಯೂಕ್ಲಿಯರ್ ಫೋರ್ಸಿಗೆ ಬಂದಾಗ, ಮತ್ತು ಅಟ್ ದ ಸೇಮ್ ಟೈಮ್ ಸ್ಯಾಚುರೇಟೆಡ್ ಆಗಿರುತ್ತೆ. ಹಾಗಾಗಿ ನೀವು ಇನ್ ಬಿಟ್ವೀನ್ 30 to 170 ಕನ್ಸಿಡರ್ ಮಾಡೋದೇ ಆದರೆ ಆಲ್ಮೋಸ್ಟ್ ಆ ನ್ಯೂಕ್ಲಿಯಗಳಲ್ಲಿ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಪ್ರಾಕ್ಟಿಕಲಿ ಕಾನ್ಸ್ಟೆಂಟ್ ಆಗಿರುತ್ತೆ. ದ ಕರ್ವ್ ಆಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆಫ್ 8 ಇದಕ್ಕೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿದೆ. ಸೊ ಇಟ್ ಈಸ್ ಈಕ್ವಲ್ ಟು 8.75 ಎಲೆಕ್ಟ್ರಾನ್ ವೋಲ್ಟು ಫಾರ್ ಮಾಸ್ ನಂಬರ್ ಆಫ್ ದಿ 56. ಇಟ್ ಈಸ್ ನಥಿಂಗ್ ಬಟ್ ಫೆರಸ್ ಅಂದರೆ ಐರನ್. ಸೊ ಇಟ್ ಈಸ್ ದ ಮೋಸ್ಟ್ stable nucleus abundance in the earth, that is called the iron because of the high binding energy per nucleon. Let us go for the fourth important conclusion. As we move from heavy nucleus into the middle, ಈಗ ಉದಾಹರಣೆಗೆ ಹೆವಿ ನ್ಯೂಕ್ಲಿಯಸ್ ಅಂದರೆ ಯುರೇನಿಯಮ್ ಇಂದ ನೀವು ಟುವರ್ಡ್ಸ್ ದ ಮಿಡಲ್ಗೆ ಬರ್ತಿದ್ದಾಗೆ ಲುಕ್ ಅಟ್ ದಟ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಏನಾಗ್ತಾ ಇದೆ, ಇನ್ಕ್ರೀಸ್ ಆಗ್ತಾ ಇದೆ. ವಾಟ್ ಇಟ್ ಈಸ್ ಇಂಡಿಕೇಟಿಂಗ್? ಸೊ ಬೈಂಡಿಂಗ್ ಎನರ್ಜಿ ಗೈನ್ ಆಗ್ತಾ ಇದೆ ಅಂತ. ಬೈಂಡಿಂಗ್ ಎನರ್ಜಿ ಏನಾಗ್ತಾ ಇದೆ, ಗೈನ್ ಆಗ್ತಾ ಇದೆ. ಹೆನ್ಸ್ ದೆರ್ ಇಸ್ ಅ ರಿಲೀಸ್ ಆಫ್ ದ ಎನರ್ಜಿ. ದಿಸ್ ಇಂಡಿಕೇಟ್ಸ್ ದಟ್ ಎನರ್ಜಿ ಕ್ಯಾನ್ ಬಿ ರಿಲೀಸ್ಡ್ when a heavy nucleus break up into roughly two lighter nuclei of equal fragments. This process is what is called as the nuclear fission. ಹಾಗಾಗಿ ಹೈಯರ್ ಮಾಸ್ ನಂಬರ್, ಈಗ ಯುರೇನಿಯಂ 238 ನಾವು ನ್ಯೂಕ್ಲಿಯರ್ ಫಿಷನ್ಗೆ ಒಳಪಡಿಸಿದಾಗ ಏನಾಗುತ್ತೆ, ಅದು ಲೈಟರ್ ಇನ್ ಬಿಟ್ವೀನ್ 30 to 170 ಮಾಸ್ ನಂಬರನ್ನು ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆವಾಗ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್, ಆವರೇಜ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಇನ್ಕ್ರೀಸ್ ಆಗುತ್ತೆ, ಅಟ್ ದ ಸೇಮ್ ಟೈಮ್ ಎನರ್ಜಿ ರಿಲೀಸ್ ಆಗುತ್ತೆ. ಸೊ ನಾವು ಕಮಿಂಗ್ ಟು ದಿ ಲಾಸ್ಟ್ ಅಬ್ಸರ್ವೇಷನ್. ವಾಟ್ ಈಸ್ ದ ಲಾಸ್ಟ್ ಅಬ್ಸರ್ವೇಷನ್? ವೆನ್ ವಿ ಮೂವ್ ಫ್ರಮ್ ಲೈಟರ್ ನ್ಯೂಕ್ಲಿಯೈ, ಈಗ ಉದಾಹರಣೆಗೆ ಲೈಟರ್ ನ್ಯೂಕ್ಲಿಯೈನ ಕನ್ಸಿಡರ್ ಮಾಡ್ಕೊಳ್ಳಿ, and towards the middle we observe that again binding energy per nucleon increases. What is that indicating? Here also there is a release of the energy when they combine to form heavy nucleus. This is what is called as the nuclear fusion. So in both the cases, fusion and fission, ಅದು ಫ್ಯೂಷನ್ ಆಗಿರಲಿ ಫಿಷನ್ ಆಗಿರಲಿ, ಆವರೇಜ್ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಇನ್ಕ್ರೀಸ್ ಆಗುತ್ತೆ. ಅದು ಫಿಷನ್ ಫ್ರಾಗ್ಮೆಂಟ್ಸ್ ಆಗಿರ್ಬೋದು, ಆಫ್ಟರ್ ದಿ ಫ್ಯೂಷನ್ ಆಗಿರ್ಬೋದು. ಸೊ ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನ್ ಇನ್ಕ್ರೀಸ್ ಆಗ್ತಾ ಇದೆ ಅಂದರೆ ಆಟೋಮೆಟಿಕಲಿ in both the cases fission and fusion energy is released. So these are the main conclusion we can got it from the observations of the binding energy per nucleon. So dear students, ಇಲ್ಲಿವರೆಗೂ ನ್ಯೂಕ್ಲಿಯೈ ಪಾರ್ಟ್ 2 ವಿಡಿಯೋನ ನೋಡಿದ್ದೀವಿ. ಬೈಂಡಿಂಗ್ ಎನರ್ಜಿ ಮತ್ತು ಬೈಂಡಿಂಗ್ ಎನರ್ಜಿ ಪರ್ ನ್ಯೂಕ್ಲಿಯನನ್ನು ಅಬ್ಸರ್ವ್ ಮಾಡಿದ್ರೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದ ವಿಡಿಯೋ. ಸೊ ಇನ್ನೂ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಸಬ್ಸ್ಕ್ರೈಬ್ ಆಗಿ, ವಿಡಿಯೋನ ಶೇರ್ ಮಾಡಿ, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮಾರಿದ್ರೆ ಲೈಕ್ ಬಟನನ್ನು ಪ್ರೆಸ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಬಟನನ್ನು ಕೂಡ ಪ್ರೆಸ್ ಮಾಡಿ. ಸೊ ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್.